ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಜೀವನದ ಪಯಣದಲ್ಲಿ ಅನೇಕ ಕನಸುಗಳು ಅರ್ಧಕ್ಕೆ ನಿಂತು ಹೋಗುತ್ತೆ. ಕೆಲವರಿಗೆ ಆರ್ಥಿಕ ಸ್ಥಿತಿ ಅಡ್ಡಿಯಾದ್ರೆ ಮತ್ತೆ ಕೆಲವರಿಗೆ ಕೌಟುಂಬಿಕ ಜವಾಬ್ದಾರಿಗಳು ಕನಸುಗಳನ್ನ ಪಕ್ಕಕ್ಕಿಡೋ ರೀತಿ ಮಾಡಿಬಿಡುತ್ತೆ. ಆದರೆ ಕನಸುಗಳನ್ನ ಜೀವಂತವಾಗಿಟ್ಕೊಂಡು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಅದನ್ನ ಲೆಕ್ಕಿಸದೆ ಅದನ್ನ ನನಸಾಗಿಸ್ಕೊಳ್ತಾರಲ್ಲ, ಕನಸುಗಳನ್ನ ಅದನ್ನ ನನಸಾಗಿಸೋದಕ್ಕೆ ಹೊರಡ್ತಾರಲ್ಲ, ಅವರ ಕಥೆಗಳು ನಿಜಕ್ಕೂ ಸ್ಫೂರ್ತಿದಾಯಕ. ಕೇರಳದ ಕಾಸರಗೋಡಿನ 47 ವರ್ಷದ ಜುವಾನಾ ಅಬ್ದುಲ್ಲಾ ಅವರ ಸಾಧನೆಯೂ ಕೂಡ ಇಂತಹದ್ದೇ ಒಂದು ಅಪರೂಪದ ಮತ್ತು ಮಹತ್ವದ ಕತೆ. 4 ಮಕ್ಕಳ ತಾಯಿ, ವೈದ್ಯೆಯ ಪತ್ನಿ ಕೂಡ ಹೌದು ಇವರು. ಮತ್ತು 25 ವರ್ಷಗಳ ಸುದೀರ್ಘ ವಿರಾಮದ ನಂತರ ಕೂಡ ಇವರು ತಮ್ಮ ಮೊದಲ ಪ್ರಯತ್ನದಲ್ಲೇ ನೀಟ್ನಂತಹ ಕಠಿಣ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿರೋದು ಇಡೀ ಸಮಾಜಕ್ಕೆ ಸ್ಫೂರ್ತಿ. ಗುರಿಯನ್ನ ತಲುಪೋದಕ್ಕೆ ಉತ್ಸಾಹ ಮತ್ತು ಪರಿಶ್ರಮ ಬೇಕು, ವಯಸ್ಸು ಅಡ್ಡಿಯಾಗೋದಿಲ್ಲ ಅನ್ನೋದನ್ನ ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕೇರಳದ ಕಾಸರಗೋಡಿನ ಜುವಾನಾ ಅಬ್ದುಲ್ಲಾ ಅವರ ನೀಟ್ ಸಾಧನೆ ಮಾನವನ ದೃಢ ಸಂಕಲ್ಪ ಮತ್ತು ಕಲಿಕೆಯ ಅನಂತ ಶಕ್ತಿಯನ್ನ ಸಾರುವಂತಹ ಮಹಾನ್ ಸಂದೇಶ ಆಗಿದೆ. ಜುವಾನಾ ಅಬ್ದುಲ್ಲಾ ಆರಂಭದಲ್ಲಿ ಮೆಡಿಕಲ್ ಫಾರ್ಮಕಾಲಜಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಓದ್ತಾ ಇದ್ರು. ಇದು ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಅವರಿಗೆ ಮೊದಲಿನಿಂದಲೂ ಇದ್ದ ಆಸಕ್ತಿಯನ್ನು ಸೂಚಿಸುತ್ತೆ. ಆದರೆ 2000ನೇ ಇಸವಿಯಲ್ಲಿ NET ತಜ್ಞರಾದಂತಹ ಡಾಕ್ಟರ್ KP ಅಬ್ದುಲ್ಲಾ ಅವರೊಂದಿಗೆ ಮದುವೆ ಆಗ್ತಾರೆ. ಅವರು ತಮ್ಮ ಶಿಕ್ಷಣವನ್ನ ಅರ್ಧಕ್ಕೆ ಬಿಡಬೇಕಾಗುತ್ತೆ. ಮದುವೆ ಆದ ನಂತರ ಹೊಸ ಮನೆಯ ಜವಾಬ್ದಾರಿಗಳು, ಪತಿಯ ವೃತ್ತಿ ಜೀವನಕ್ಕೆ ಬೆಂಬಲವನ್ನ ನೀಡೋದು ಮತ್ತು 4 ಮಕ್ಕಳ ಲಾಲನೆ ಪಾಲನೆ ಮಾಡಿಕೊಂಡು ಕೌಟುಂಬಿಕ ಕರ್ತವ್ಯಗಳಲ್ಲಿ ಅವರು ಸಂಪೂರ್ಣವಾಗಿ ತೊಡಗಿಕೊಳ್ತಾರೆ. ಈ 4 ಮಕ್ಕಳು ಕೂಡ ತಮ್ಮ ತಂದೆಯ ಹಾದಿಯನ್ನೇ ಹಿಡಿದು MBBS ವಿದ್ಯಾರ್ಥಿಗಳಾಗಿದ್ದಾರೆ. ಒಂದು ಮನೆಯಲ್ಲಿ ಪತಿ ಮತ್ತು 4 ಮಕ್ಕಳು ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಅಧ್ಯಯನ ಮಾಡ್ತಿರುವಾಗ ಜುವಾನಾ ಅವರಲ್ಲೂ ಕೂಡ ತಾನೂ ಕೂಡ ವೈದ್ಯಳಾಗಬೇಕು ಅನ್ನುವಂತಹ ಕನಸು ಮರುಜೀವವನ್ನ ಪಡೆಯುತ್ತೆ. 25 ವರ್ಷಗಳ ನಂತರ ಆ ಒಂದು ಕನಸು ಮತ್ತೆ ಆರಂಭ ಆಗುತ್ತೆ. ಸುಮಾರು 1/4 ಶತಮಾನದ ನಂತರ, ಅಂದ್ರೆ ಅವರ ವಯಸ್ಸೀಗ 47. ಈ 47ನೇ ವಯಸ್ಸಿನಲ್ಲಿ ಜುವಾನಾ ಅವರು ಮತ್ತೆ ಓದೋದಕ್ಕೆ ನಿರ್ಧಾರವನ್ನ ಮಾಡ್ತಾರೆ. ಅವರ ಜೀವನದ ಅತ್ಯಂತ ಮಹತ್ವದ ತಿರುವು ಪಡೆಯುತ್ತೆ ಅಲ್ಲಿ. ಈ ನಿರ್ಧಾರಕ್ಕೆ ಪ್ರಮುಖ ಸ್ಫೂರ್ತಿ ಅಂದ್ರೆ ಅವರ ಪತಿ ಮತ್ತು ಮಕ್ಕಳು. ಪ್ರತಿದಿನ ಮನೆಯಲ್ಲಿ ವೈದ್ಯಕೀಯ ಮತ್ತು ಶಿಕ್ಷಣದ ಜೊತೆ ನಡೀತಾ ಇದ್ದಂತಹ ಮಾತುಕತೆಗಳು ಅದ್ರ ಬಗ್ಗೆ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಾಗಿದ್ದಂತಹ ಅವರ 4 ಮಕ್ಕಳು ಯಾವಾಗಲೂ ಓದೋದು ಮತ್ತೆ ಅದನ್ನ ನೋಡ್ತಾ ಇದ್ರು. ಮತ್ತೆ ಅವರ ಪತಿ ವೈದ್ಯಕೀಯ ಸೇವೆಯನ್ನ ಸಲ್ಲಿಸೋದನ್ನ ನೋಡ್ತಾ ಇದ್ರು. ಅವರು ಕೂಡ ಸ್ಫೂರ್ತಿಯನ್ನ ಪಡಿತಾ ಇದ್ರು. ನಾನು ಯಾಕೆ ಈ ವೃತ್ತಿಪರರ ಕುಟುಂಬದಲ್ಲಿ ಒಬ್ಳಾಗಬಾರ್ದು, ನಾನು ಕೂಡ ಇವರಲ್ಲಿ ಒಬ್ಳಾಗಬೇಕು, ನಾನು ವೈದ್ಯ ಆಗಬೇಕು ಅನ್ನುವಂತಹ ಕನಸು ಮತ್ತೆ ಶುರುವಾಗುತ್ತೆ. ಮತ್ತೆ ಮನೆಯ ವಾತಾವರಣವೇ ಅವರ ಕನಸಿಗೆ ಉತ್ಸಾಹದ ನೀರುಣಿಸುತ್ತೆ. ಈ ಸಮಯದಲ್ಲಿ ಅವರ ಕನಸಿಗೆ ನೆರವಾಗಿದ್ದು ಮತ್ತೊಂದು ಪ್ರಮುಖ ಅಂಶ ಅಂದ್ರೆ 2022ರಲ್ಲಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ನೀಟ್ ಪರೀಕ್ಷೆಯನ್ನು ಬರೆಯೋದಕ್ಕೆ ಇದ್ದಂತಹ 25 ವರ್ಷಗಳ ಗರಿಷ್ಠ ವಯಸ್ಸೇನಿತ್ತು ಆ ಅರ್ಹತೆ ವಯಸ್ಸನ್ನ ತೆಗೆದುಹಾಕುತ್ತೆ. ಈ ಒಂದು ನಿರ್ಧಾರದಿಂದಾಗಿ 25 ವರ್ಷ ತುಂಬಿದ ನಂತರವೂ ಕೂಡ ನೀಟ್ ಪರೀಕ್ಷೆಯನ್ನ ಬರೆಯೋದಕ್ಕೆ ಹಲವಾರು ಜನರಿಗೆ ಅವಕಾಶ ಸಿಗುತ್ತೆ. ಈ ಬದಲಾವಣೆ ಜುವಾನಾ ಅವರಂತಹ ಮಧ್ಯ ವಯಸ್ಸಿನ ಕನಸುಗಾರರಿಗೆ ಕಾನೂನುಬದ್ಧವಾಗಿ ತಮ್ಮ ಗುರಿಯನ್ನ ಬೆನ್ನಟ್ಟೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಾಗುತ್ತೆ. ಈ ಜವಾಬ್ದಾರಿಗಳ ನಡುವೆಯೇ ಅಧ್ಯಯನಕ್ಕೆ ಸಮಯವನ್ನ ಹೊಂದಿಸಿಕೊಳ್ಳೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಮನೆ ಕೆಲಸ ಇರುತ್ತೆ, ಮಕ್ಕಳ ಆರೈಕೆ ಮಾಡೋದಿರುತ್ತೆ. ಇವೆಲ್ಲವನ್ನ ಕೂಡ ನಿಭಾಯಿಸಿಕೊಂಡು ತಮ್ಮ ಓದನ್ನ ಮುಂದುವರಿಸ್ತಾರೆ. ಅದಕ್ಕೆ ಕೂಡ ಸಮಯವನ್ನ ನಿಗದಿ ಮಾಡ್ಕೋತಾರೆ. ಈ ಸವಾಲನ್ನ ಅವರು ದೃಢ ಮತ್ತು ಇಚ್ಛಾಶಕ್ತಿಯಿಂದ ಎದುರಿಸ್ತಾರೆ. ನೀಟ್ ಪರೀಕ್ಷೆಗೆ ಸಿದ್ಧತೆಯನ್ನು ಆರಂಭಿಸ್ತಾರೆ. ಮಕ್ಕಳು ಮತ್ತು ಪತಿಯ ಮಾರ್ಗದರ್ಶನವೂ ಕೂಡ ಇವರ ಓದಿಗೆ ನೆರವಾಗುತ್ತೆ. ನೀಟ್ ಪರೀಕ್ಷೆ ಭಾರತದಲ್ಲಿ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶವನ್ನ ಪಡೆಯೋದಕ್ಕೆ ಬರೆಯುವಂತಹ ಒಂದು ಕಠಿಣಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಯುವ ವಿದ್ಯಾರ್ಥಿಗಳು ತೀವ್ರ ತರಬೇತಿಯನ್ನ ಪಡೆದ್ರೂ ಕೂಡ ಯಶಸ್ಸು ಸಿಗೋದಿಲ್ಲ, ನೀಟ್ ಪರೀಕ್ಷೆನ ಪಾಸ್ ಮಾಡೋದಕ್ಕಾಗಲ್ಲ. ಅಂಥದ್ರಲ್ಲಿ 47ನೇ ವಯಸ್ಸಿನ ಜುವಾನಾ ಅವರು 25 ವರ್ಷಗಳ ನಂತರ ಅವರು ಓದೋದಕ್ಕೆ ಆರಂಭ ಮಾಡಿ 25 ವರ್ಷದ ನಂತರ ಕೂಡ ಮೊದಲ ಪ್ರಯತ್ನದಲ್ಲೇ ಈ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ. ಇದೊಂದು ಅಸಾಧಾರಣ ಸಾಧನೆ ಅಂತಲೇ ಹೇಳ್ಬೋದು.
ಇದು ಅವರ ಅಪಾರ ಬದ್ಧತೆ ಮತ್ತು ಕಲಿಕೆಯ ಸಾಮರ್ಥ್ಯ ಮತ್ತು ದೃಢವಾದಂತಹ ವಿಶ್ವಾಸ ಇದೆಲ್ಲದಕ್ಕೂ ಕೂಡ ಕಾರಣ. ಪರೀಕ್ಷಾ ಕೇಂದ್ರದಲ್ಲಿ ಒಂದು ಸ್ವಾರಸ್ಯಕರ ಘಟನೆ ಕೂಡ ನಡೆಯುತ್ತೆ. ಇವರು ಪರೀಕ್ಷೆಯನ್ನು ಬರೆಯೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಪೆರಿಯಾ ಪಾಲಿಟೆಕ್ನಿಕ್ನ ನೀಟ್ ಪರೀಕ್ಷೆ ಕೇಂದ್ರ ಆಗಿತ್ತು. ಅಲ್ಲಿಯ ಭದ್ರತಾ ಸಿಬ್ಬಂದಿ ಇದ್ರು. ಇವರನ್ನ ಪರೀಕ್ಷೆಯನ್ನು ಬರೆಯೋದಕ್ಕೆ ಬಂದಿರುವಂತಹ ವಿದ್ಯಾರ್ಥಿಗಳು ಯಾರಿದ್ದಾರೆ ಆ ವಿದ್ಯಾರ್ಥಿಗಳ ಪೋಷಕರಿರ್ಬೋದು ಅಂತ ಭಾವಿಸ್ತಾರೆ ಆ ಭದ್ರತಾ ಸಿಬ್ಬಂದಿಗಳು. ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ, ಇಲ್ಲಿ ಪೋಷಕರು ಬರೋ ಹಾಗಿಲ್ಲ ಅಂತ ಹೇಳ್ತಾರೆ ಆ ಸಿಬ್ಬಂದಿ. ಆಗ ಜುವಾನ್ ಅವರು ನಗುತ್ತಾ, ನಾನು ಕೂಡ ಪರೀಕ್ಷೆ ಬರೆಯೋದಕ್ಕೆ ಬಂದಿರುವಂತಹ ವಿದ್ಯಾರ್ಥಿ ಅಂತ ಉತ್ತರಿಸ್ತಾರೆ. ಪರೀಕ್ಷೆಗೆ ಮೊದಲು ಪಾಸ್ ಆಗುವಂತಹ ಖಚಿತತೆ ಇರಲಿಲ್ಲವಾದ್ರೂ ಕೂಡ ಆಕಾಂಕ್ಷೆಯನ್ನ ಈಡೇರಿಸುವ ಮಾರ್ಗ ಇದಕ್ಕೆ ಸಿಕ್ಕಿದ್ದಕ್ಕೆ ಅವರು ಸಂತೋಷವನ್ನ ಪಟ್ಟಿದ್ರು. ಫಲಿತಾಂಶ ಪ್ರಕಟವಾದಾಗ ಅವರ ದೀರ್ಘಕಾಲದ ಕನಸು ನನಸಾಗುವಂತಹ ಮೊದಲ ಹೆಜ್ಜೆ ಯಶಸ್ವಿಯಾಗಿತ್ತು. ನೀಟ್ ಪರೀಕ್ಷೆಯಲ್ಲಿ ಯಶಸ್ವಿಯಾದ ನಂತರ ಜುವಾನ ಅಬ್ದುಲ್ಲಾ ಅವರು ಈಗ ಡೆಂಟಲ್ ಸರ್ಜರಿಯಲ್ಲಿ ಬ್ಯಾಚುಲರ್ ಪದವಿಯನ್ನ ಪಡೆಯುವಂತ ಹಾದಿಯಲ್ಲಿದ್ದಾರೆ, ಅಂದ್ರೆ ಪಡಿತಾ ಇದ್ದಾರೆ. ಅವರ ಕನಸಿನ ವೈದ್ಯಕೀಯ ಕ್ಷೇತ್ರಕ್ಕೆ ಸೇರೋದು ಈಗ ನಿಜ ಆಗ್ತಾ ಇದೆ. ಒಟ್ಟಾರೆ ಜುವಾನ್ ಅವರ ಈ ಕತೆ ಕೇವಲ ಅವರ ಜುವಾನ್ ಅವರಿಗೆ ವೈಯಕ್ತಿಕ ಯಶಸ್ಸು ಮಾತ್ರ ಅಲ್ಲ, ಬದಲಿಗೆ ಇದು ಇಡೀ ಸಮಾಜಕ್ಕೆ, ವಿಶೇಷವಾಗಿ ಮಹಿಳೆಯರಿಗೆ ಮತ್ತೆ ಮಧ್ಯ ವಯಸ್ಸಿನಲ್ಲಿ ಹೊಸ ಗುರಿಗಳನ್ನ ಬೆನ್ನಟ್ಟೋದಕ್ಕೆ ಬಯಸುವಂತಹ ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿಯ ಚಿಲುಮೆಯಾಗಿದೆ. ಈ ಸಾಧನೆಯ ಮೂಲಕ ಅವರು ಕನಸುಗಳಿಗೆ ಮತ್ತು ಹೊಸದನ್ನ ಕಲಿಯುವುದಕ್ಕೆ ವಯಸ್ಸು ಕೇವಲ ಸಂಖ್ಯೆ ಅಷ್ಟೇ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಕುಟುಂಬ ಮತ್ತು ವೈವಾಹಿಕ ಜವಾಬ್ದಾರಿಗಳಿಂದಾಗಿ ತಮ್ಮ ವೃತ್ತಿಪರ ಆಕಾಂಕ್ಷೆಗಳನ್ನ ತ್ಯಾಗ ಮಾಡಿದ ಅದೆಷ್ಟೋ ಮಹಿಳೆಯರಿದ್ದಾರೆ. ತಮ್ಮ ಕನಸುಗಳನ್ನ ಮರುಜೀವಗೊಳಿಸಿಕೊಳ್ಳೋದಕ್ಕೆ ಇದೊಂದು ಜುವಾನ್ ಅವರ ಒಂದು ಕತೆ ಕೂಡ ಪ್ರೇರಣೆಯನ್ನ ನೀಡುತ್ತೆ. ದೃಢ ಸಂಕಲ್ಪ, ಕಠಿಣ ಪರಿಶ್ರಮ ಮತ್ತು ಗುರಿಯ ಸ್ಪಷ್ಟತೆ ಇದ್ರೆ ಜೀವನದಲ್ಲಿ ಎದುರಾಗುವಂತಹ ಯಾವುದೇ ಅಂತಹ ಅಥವಾ ಅಡೆತಡೆಗಳು ಏನಿದೆ ಅದೆಲ್ಲವನ್ನ ಕೂಡ ಯಶಸ್ವಿಯಾಗಿ ಅದನ್ನ ನಿಭಾಯಿಸಬಹುದು, ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ಇವರು ತೋರಿಸ್ಕೊಟ್ಟಿದ್ದಾರೆ. ತಮ್ಮ ಯಶಸ್ಸಿನ ಹಿಂದಿನ ಶಕ್ತಿಯಾಗಿ ತಮ್ಮ ಕುಟುಂಬವನ್ನ, ಅದರಲ್ಲೂ ವೈದ್ಯರಾದಂತಹ ಪತಿ ಮತ್ತು ಮಕ್ಕಳ ನಿರಂತರ ಪ್ರೋತ್ಸಾಹವನ್ನ ಅವರು ಗೌರವಿಸ್ತಾರೆ. ಜುವಾನ್ ಅವರ ಪ್ರಯಾಣ ಇನ್ನು ತಡವಾಯಿತು, ನನ್ನ ವಯಸ್ಸು ಮುಗಿದೋಯ್ತು, ನಾವಿನೇನು ಸಾಧನೆ ಮಾಡೋದಕ್ಕಾಗಲ್ಲ, ಅಯ್ಯೋ ಇದು ಓದೋ ವಯಸ್ಸ ಅಂತ ಅನ್ಕೊಳ್ಳುವಂತಹ ಎಷ್ಟೋ ಜನರಿಗೆ ಇದು ಪ್ರೇರಣೆಯಾಗಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.